ಗ್ಯಾರಂಟಿಗಳ ಭರವಸೆಯೊಂದಿಗೆ ಆಡಳಿತಕ್ಕೆ ಬಂದ ಕೈಪಾಳ್ಯಕ್ಕೆ 1 ವರ್ಷದ ಅವಧಿಯಲ್ಲೇ ಒಂದಾದ ಮೇಲೆ ಒಂದು ಕಂಟಕ. ಅದರಲ್ಲೂ ಯಾವ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ 40% ಪೇ ಸಿಎಂ ಇತ್ಯಾದಿ ಆರೋಪಗಳನ್ನು ಭ್ರಷ್ಟಾಚಾರ ಹಗರಣದ ರೂಪದಲ್ಲಿ ವಹಿಸಿದಾದ ನಂತರದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡುವ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದಿದ್ರು. ಖುದ್ದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೇನೆ ಮೂಡಾ ಹಗರಣ, ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಕಂಟಕ ಬೇರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಅಕ್ರಮ ಆರೋಪ ಹಗರಣದಲ್ಲಿ ಸಿಲುಕಾಕೊಂಡಿರುವ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ತಲೆಬಿಸಿ ಟೆನ್ಷನ್ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಇದೆ. ದೆಹಲಿ ಅಂಗಳಕ್ಕೂ ಕೂಡ ತಲುಪಿದೆಯಂತೆ ಈ ಸ್ಕ್ಯಾಮ್ನ ಡೀಟೇಲ್ಸ್. ಸಿಎಂ ಡಿಸಿಎಂ ಇಬ್ಬರನ್ನ ಕೂಡ ಹೈಕಮಾಂಡ್ನ ನಾಯಕರು ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ರಾಜ್ಯ ನಾಯಕರಿಗೆ ದೆಹಲಿಯ ಮೆಸೇಜ್ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಾಂಗ್ರೆಸ್ ಸರ್ಕಾರಕ್ಕೆ ಡಬಲ್ ಹಗರಣದ ಕಂಟಕ. ಒಂದು ಮೂಡಾ ಹಗರಣ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾ ಹಗರಣ, ಮತ್ತೊಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಎರಡೂ ಕೇಸ್ ಈಗ ಸಂಕಷ್ಟ ಎದುರಾಗಿದೆ ಕಾಂಗ್ರೆಸ್ಗೆ. ಅಧಿವೇಶನ ಮುಗಿತಾ ಇದ್ದಂತೆ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಬನ್ನಿ ಡೆಲ್ಲಿಗೆ ಅಂತ ಹೇಳಿದಾರಂತೆ. ನಾಳೆ ದೆಹಲಿಗೆ ರಾಜ್ಯದ ನಾಯಕರು ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸಿಎಂ ಇಬ್ಬರೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಬರ್ಲಿಕ್ಕೆ ಹೇಳಿರೋದ್ರಿಂದ, ಬುಲಾವ್ ಕೊಟ್ಟಿರೋದ್ರಿಂದ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಮತ್ತೆ ಡಿಸಿಎಂ ದೆಹಲಿ ಪ್ರವಾಸ. ಒಂದ್ ಕಡೆ ದೆಹಲಿಯಿಂದ ಬುಲಾವ್, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಈ ವಿಚಾರ ತಲುಪಿದೆ. ಹೀಗಾಗಿ ಮೂಡಾ ಅನ್ನೋ ಪೆಡಂಭೂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಹೆಗಲನ್ನ ಬಿಡದಂತೆ ಹತ್ತು ಕೂತಿದೆ. ಒಂದು ಕಡೆ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಯ ಟೆನ್ಷನ್ ಆದರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ಲಿಖಿತ ರೂಪದಲ್ಲಿ ಉತ್ತರ ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೈಕಮಾಂಡ್ ಅಂಗಳಕ್ಕೆ ಮೂಡಾ ಸಂಘರ್ಷ. ರಾಜ್ಯಪಾಲರ ವರದಿಗೂ ಮುನ್ನವೇ ಖರ್ಗೆ ಮೀಟ್. ಆದರೆ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿನಲ್ಲಿ ಮೂಡಾ ಸೈಟ್ ಪಡೆದಿದ್ದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ರಾಜ್ಯಪಾಲರಿಗೂ ದೂರು ಸಲ್ಲಿಸಿದ ವಿಪಕ್ಷಗಳ ಮನವಿಗೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಲಿಖಿತ ರೂಪದಲ್ಲಿ ವರದಿ ಕೇಳಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅವರಿಗೆ ರಿಪೋರ್ಟ್ ಕೊಡಿಸ್ಕೊಡ್ತೀವಿ. ಎಲ್ಲವೂ ಲೀಗಲ್ ಆಗಿದೆ. ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸತತ 2 ಗಂಟೆಗಳ ಕಾಲ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೆ ನೀಡಿದ್ರು. ಈ ಹಿಂದೆ ಇದೇ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಆದರೆ ಇದೀಗ ಮತ್ತೆ ಮುಖ್ಯ ಕಾರ್ಯದರ್ಶಿಯಿಂದ ವಿಸ್ತೃತ ವರದಿ ಕೋರಿರುವುದು ಮಹತ್ವ ಪಡೆದುಕೊಂಡಿದೆ. ಹೀಗಾಗಿ ನಾಳೆ ಹೈಕಮಾಂಡ್ ಭೇಟಿಯಾಗಿ ಮೂಡಾ ಸಂಘರ್ಷದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ವಿಸ್ತೃತ ವರದಿ ನೀಡಿ ಬಳಿಕ ರಾಜ್ಯಪಾಲರಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದ್ದಾರೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಭಿವೃದ್ಧಿ ವಿಚಾರ ಆಗಲಿ ಅಥವಾ ಗ್ಯಾರಂಟಿ ಅನುಷ್ಠಾನ ವಿಚಾರ ಆಗಲಿ ಅಥವಾ ಈಗ ನೆರೆ ಹಿಂದಿದ್ದ ಬರ ಈ ವಿಚಾರವಾಗಲಿ ಚರ್ಚೆ ಆಗಲೇ ಇಲ್ಲ. ಅಧಿವೇಶನದ ಉದ್ದಕ್ಕೂ ಕೂಡ ಹೆಚ್ಚಿಗೆ ಸದ್ದು ಗದ್ದಲಕ್ಕೆ ಕಾರಣವಾಗಿದ್ದು ವಾಲ್ಮೀಕಿ ಮೂಡಾ ಹಗರಣ. ಇದು ಕೇವಲ ಅಧಿವೇಶನದ ಒಳಗಲ್ಲ, ಹೊರಗೂ ಕೂಡ ಸರ್ಕಾರವನ್ನ ಕಟ್ಟಾಕ್ತಾ ಇದೆ. ಈಗ ಓವರ್ ಆಲ್ ಏನೆಲ್ಲ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸಂಕಷ್ಟವಾಗಿ ಪರಿಣಮಿಸಿದೆ, ಇದರ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ಸತೀಶ್, ಒಂದ್ ಕಡೆ ಹೈಕಮಾಂಡ್ ಬುಲಾವ್, ಮತ್ತೊಂದು ಕಡೆ ರಾಜ್ಯಪಾಲರ ಅಂಗಳದಲ್ಲೂ ಕೂಡ ಪ್ರಕರಣ. ಸೊ ಎಷ್ಟು ಟ್ರಬಲ್ ಆಗಿ ಪರಿಣಮಿಸಿದೆ ಈ ವಾಲ್ಮೀಕಿ ಹಾಗೆ ಮೂಡಾ ಹಗರಣ ಸರ್ಕಾರದ ಪಾಲಿಗೆ, ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಪಾಲಿಗೆ? ಸ್ಮಿತಾ, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿದೆ. ಈಗಾಗಲೇ ಹೋರಾಟಗಳನ್ನು ಮಾಡ್ತಾ ಇದೆ. ಸದನದ ಒಳಗಡೆ ಕೂಡ ಮೂಡಾ ಮತ್ತು ವಾಲ್ಮೀಕಿ ವಿಚಾರವಾಗಿ ಚರ್ಚೆಗೆ ಸಾಕಷ್ಟು ಪಟ್ಟು ಹಿಡಿದ್ರು. ಆದರೆ ಸರ್ಕಾರ ಮೂಡಾ ಹಗರಣದ ವಿಚಾರವಾಗಿ ಚರ್ಚೆಗೆ ಕೊಡಲಿಲ್ಲ. ಅನಂತರ ರಾಜ್ಯಪಾಲರನ್ನ ಮನವಿ ಮಾಡಿ ದೂರನ್ನ ಕೂಡ ಕೊಟ್ಟರು. ರಾಜ್ಯಪಾಲರು ಈಗ ಲಿಖಿತ ವಿವರಣೆಯನ್ನು ಕೇಳಿದ್ದಾರೆ. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು ಹೋಗಿ ವಿವರಣೆ ಕೊಟ್ಟಿದ್ರು. ಆ ನಂತರ ಬಿಜೆಪಿ ಮತ್ತು ಜೆಡಿಎಸ್
ದೂರಿನ ಬಳಿಕವೂ ಕೂಡ ರಾಜ್ಯಪಾಲರು ಲಿಖಿತ ಉತ್ತರ ಕೊಡಿ, ವಿವರಣೆ ಕೊಡಿ ಅನ್ನೋ ಮಾಹಿತಿಯನ್ನು ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅದು ಕೂಡ ಒಂದು ಭಾಗ. ಇದು ಸಿದ್ದರಾಮಯ್ಯವ್ರಿಗೆ ಮತ್ತು ಸರ್ಕಾರಕ್ಕೆ ತೀವ್ರ ಮುಜುಗರ ಮತ್ತು ಸಂಕಷ್ಟವನ್ನು ಹೊಂದಿದೆ. ಯಾಕಂದರೆ ನೇರವಾಗಿ ಸಿದ್ದರಾಮಯ್ಯವರ ಹೆಸರು ಮೂಡ ಹಗರಣದಲ್ಲಿ ಕೇಳಿ ಬಂದಿದೆ. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲೂ ಕೂಡ ಸರ್ಕಾರದ ಮುಖ್ಯಸ್ಥರು, ಹಣಕಾಸು ಸಚಿವರು, ಹೀಗಾಗಿ ಅದು ಕೂಡ ಸಿದ್ದರಾಮಯ್ಯವರ ಅಡಿಯಲ್ಲೇ ಬರ್ತದೆ. ಈ ಎಲ್ಲ ವಿಚಾರಗಳು ಕೂಡ ಸಿದ್ದರಾಮಯ್ಯನವರ ಸೀಟಿಗೆ ಏನಾದರೂ ಸಂಕಷ್ಟ ಎದುರಾಗ್ಬೋದು ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಮತ್ತು JDS ನೇರವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ ಸಹಜವಾಗಿಯೇ ಈ ಎಲ್ಲ ಹಗರಣದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ಹೊರಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಅವರು ಈಗ ಸಂಕಟ ಸುಲುಗಿ ಸಿಲುಕಿದ್ದಾರೆ. ರಾಜ್ಯಪಾಲರು ಏನು ವಿವರಣೆ ನಂತರ, ರಾಜ್ಯ ಸರ್ಕಾರ ವಿವರಣೆ ನಂತರ ಏನೆಲ್ಲ ಡೈರೆಕ್ಷನ್ ಕೊಡ್ಬೋದು ಅನ್ನೋದು ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ CBI ED ವಾಲ್ಮೀಕಿ ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ. ಆ ವಿಚಾರದಲ್ಲಿ ಏನಾದರೂ ಸಿದ್ದರಾಮಯ್ಯನವರ ಹೆಸರು ಹಾಕೊಂಡ್ರೆ ಅಲ್ಲೂ ಕೂಡ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರಿಗೆ ಇದು ಸಂಕಷ್ಟದ ಸಮಯ. ಸರ್ಕಾರದ ಮುಖ್ಯಸ್ಥರು ನೇರವಾಗಿ ಅವರ ಹೆಸರು ಇದರಲ್ಲಿ ಕೇಳಿ ಬಂದಿರೋದ್ರಿಂದ, ಅವ್ರು ರಾಜೀನಾಮೆಗೆ ಒತ್ತಾಯ ಪಡಿಸ್ತಾ ಇರೋದ್ರಿಂದ ಅವ್ರ ಸೀಟಿಗೆ ಏನಾದರೂ ಕಂಟಕ ಬರ್ಬೋದಾ? ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಬುಲಾವ್ ನೀಡಿದ್ದಾರೆ. ನಾಳೆ ದೆಹಲಿಗೆ CM ಮತ್ತು DCM ಹೋಗ್ತಾ ಇದ್ದಾರೆ. BJP ಒಂದು ಕಡೆ ಪಾದಯಾತ್ರೆ ಮಾಡ್ತದೆ. ಎಲ್ಲ ವಿಚಾರವಾಗಿ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಸೀಟ್ ಕಂಟಕೆ ಆಗುತ್ತಾ? ಹೈಕಮಾಂಡ್ ಏನಾದರೂ ಈ ಬಗ್ಗೆ ಚರ್ಚೆ ಮಾಡುತ್ತಾ ಅಥವಾ BJPಗೆ ಕೌಂಟರ್ ಕೊಡೋ ಬಗ್ಗೆ ಚರ್ಚೆ ಮಾಡ್ತಾ ಇದನ್ನೆಲ್ಲ ಕಾದು ನೋಡಬೇಕಾಗುತ್ತೆ. ಆದರೆ ಸಿದ್ದರಾಮಯ್ಯವ್ರಿಗಂತೂ ಈಗ ಸಂಕಷ್ಟದ ಸಮಯ. ಅದನ್ನ ಅವ್ರು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ಸತೀಶ್ ಮಾಹಿತಿಗಾಗಿ. ಹಗರಣದ ಸುಳಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಯಿತು, ಆ ಸಂಕಷ್ಟ, ಮೂಡ, ಮತ್ತೊಂದು ಮಗದೊಂದು, ಎಲ್ಲದರ ನಡುವೆ ಈಗ ದಳಪತಿಗಳ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ದಳಪತಿಗಳು ಸರ್ಕಾರದ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಇಂದು JDS ಶಾಸಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಸರ್ಕಾರದಲ್ಲಿ ಆಗ್ತಿರುವಂತಹ ಹಗರಣಗಳು, ಒಂದು ವಾಲ್ಮೀಕಿ ಅಭಿವೃದ್ಧಿ ಹಗರಣ, ಮತ್ತೊಂದು ಮೂಡ ಹಗರಣ, ಇದರ ವಿರುದ್ಧ ದಳಪತಿಗಳು ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದ್ದಾರೆ. ಶಾಸಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಸಾಥ್ ನೀಡಲು ಪಾದಯಾತ್ರೆ ಇಲ್ಲಿಂದ ಆಗಸ್ಟ್ 3ನೇ ತಾರೀಕಿನಿಂದ ಪಾದಯಾತ್ರೆ ಮೈಸೂರಿನವರೆಗೂ ಕೂಡ 10ನೇ ತಾರೀಕು ಸಮಾವೇಶ, ಇಬ್ರು ಕೂಡ ಜೊತೆಯಾಗಿ ಮಾಡೋದು. ಇದೆಲ್ಲದರ ಕುರಿತಾಗಿ ದಳಪತಿಗಳು ತಮ್ಮ ಕಾಂಟ್ರಿಬ್ಯೂಷನ್ ಏನು ಈ ಹೋರಾಟಕ್ಕೆಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಶಾಸಕರ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ. ಇಂದಿನ ಸಭೆಯಲ್ಲಿ ಹೋರಾಟದ ರೂಪುರೇಷೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡ್ತಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆ ಇದು. ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂತ ಹೇಳಿದ್ರೆ ಈಗ ಮೂಡದಲ್ಲಿ ಆಗಿರುವಂತ ಅಕ್ರಮ, ಇದನ್ನ ಖಂಡಿಸಿ ಅಥವಾ ಪ್ರತಿಭಟಿಸಿ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಪಾದಯಾತ್ರೆ ಇಲ್ಲಿಂದ ಹೊರಡುತ್ತೆ. ಆ ಮೂಲಕ ಆಗಸ್ಟ್ 10ನೇ ತಾರೀಕು ದೊಡ್ಡ ಸಮಾವೇಶವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮುಜುಗರ ತರೋದಕ್ಕೆ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಈಗ ಬಿಜೆಪಿ ಜೊತೆಗೆ ಒಂದ್ ರೀತಿಯಲ್ಲಿ ಹೆಂಗ್ ನಾವು ಜೊತೆ ಹೋಗೋದು ಅನ್ನೋದನ್ನ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. HDK ಈ ಜನ್ಮದಲ್ಲಿ ಮತ್ತೆ CM ಆಗಲ್ಲ. ನೋಡಿ, ಈ ವಿಚಾರ ಏನಿದೆಯಲ್ಲ, HDK ಈ ಜನ್ಮದಲ್ಲಿ CM ಆಗಲ್ಲ ಅನ್ನೋ ವಿಚಾರ ದೇವರು ಆದಷ್ಟು ಶೀಘ್ರ ಆಶೀರ್ವಾದವನ್ನ ಮಾಡ್ತಾರೆ. DK ಶಿವಕುಮಾರ್ ಅವರು ಹೇಳಿರೋದು ನೋಡಿ.